ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರ ಕ್ವಶನ್ಸ್ ಗಳು ಬರ್ತಾವೆ. ಈ ತರ ಕ್ವಶನ್ಸ್ ಬಂತು ಅಂದ್ರೆ ನೀವ್ ಯಾಕೆ ಹೆದರ್ತೀರಾ ಅಂತ. ನಿಮ್ ಕಡೆ ಸಾಲ್ವ್ ಮಾಡಕ್ ಬರಲ್ಲ ಅಂದಾಗ ಇನ್ನೊಬ್ಬನ ಕಡೆನೂ ಬರಲ್ಲ. ಅವನು ಇದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ 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 1 ನಿಮಿಷ 2 ನಿಮಿಷ 3 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾನ. ನೀವು ಇಂಥದ್ದನ್ನ ಸ್ಕಿಪ್ ಮಾಡಿ ಬೇರೆ ಕ್ವಶನ್ಸ್ ಗಳೆಲ್ಲ ಸಾಲ್ವ್ ಮಾಡಿ ಲಾಸ್ಟಿಗೆ ಬರ್ರಿ. ಟೈಮ್ ಉಳಿತಂದ್ರ ಮಾಡಿ, ಇಲ್ಲಾಂದ್ರೆ ಇಲ್ಲ ರೀ. ನಿಮ್ಗೆ ಅರ್ಥನೇ ಆಗ್ತಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಉದ್ದೇಶ ಏನ್ರಿ? ಏನಿಲ್ಲ ಇಲ್ಲಿ ನಿಮ್ದು ಓನ್ಲಿ ಟ್ಯಾಲೆಂಟ್ ಅಷ್ಟೇ ಅಲ್ಲ ಚೆಕ್ ಮಾಡೋದು. ನೀವು IQ ಅಂತ ಅನ್ಕೊಂಡಿರಿ, ಎಮೋಷನಲ್ ಕ್ವಶನ್ ಚೆಕ್ ಮಾಡ್ತಾರೆ. ಕೆಲವ್ರಿಗೆ ಫಸ್ಟ್ ಕ್ವಶನ್ ಇದೇ ಬಂತ ಅನ್ಕೊಂಡ್ರಿ ಎದೆ ಹೊಡ್ಕೊಂಡು ಹೋಯ್ತು ನಂದು ಈ ಸರಿ ಎಕ್ಸಾಮ್ ಅಂತ. ಅವಾಗ ಆಲ್ ಇಸ್ ವೆಲ್ ಎಲ್ಲ ಸರಿ ಆಗತ್ತೆ, ಈ ಸರಿ ನಂದೇ ಅಂತ. ಒಬ್ರು ಅನಿತಾ ಅಂತಿದ್ದಾರೆ, PSI ಈಗ 402 ಆಗಿದೆ. ಅವರು ನಮ್ದು ಓಲ್ಡ್ ಸ್ಟೂಡೆಂಟ್, ಅಫರ್ಮೇಶನ್ ಗ್ಯಾಂಗು. ಅವರು ರೆಗ್ಯುಲರ್ ಬರೆಯೋರಿಗೆ ಮಾತ್ರ ಗೊತ್ತು. ಅವ್ರು ಮಾತಾಡೋ ಮಾತು, ಅವ್ರಿಗೆ ಇಂಟರ್ವ್ಯೂ ಮಾಡಬೇಕು. ಅವ್ರು ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ಅವ್ರ ಮಾತುಗಳನ್ನ ಕೇಳಬೇಕು ಅನ್ನೋದೇ ಅನ್ಸುತ್ತೆ. ಅವ್ರು ಹೇಳ್ತಾರಲ್ಲ, ಸರ್ ಫಸ್ಟ್ ಕ್ವಶನ್ನೇ ಡಿಫಿಕಲ್ಟ್ ಬಂತು ಅಂದಾಗ ನಮ್ಗೆ ಅಲ್ಲಿ ಭಯ ಆಗ್ಬಿಡುತ್ತೆ ಸರ್. ನಾನು ಎಷ್ಟು ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದೆ ಅಂದ್ರೆ ನಾನು ಹೇಳ್ಕೊಂಡ್ಬಿಟ್ಟಿದೆ. ಅನಿತಾ ಫಸ್ಟ್ ಕ್ವಶನ್ ಡಿಫಿಕಲ್ಟ್ ಬಂದಿದೆನಾ, ಈ ಸರಿ ಕಟ್ ಆಫ್ ಕಡಿಮೆ ಆಗುತ್ತೆ. ಯಾವ್ಯಾವ ಈಸಿ ಕ್ವಶನ್ಸ್ ಇದಾವೆ ಫಸ್ಟ್ ಅವುಗಳನ್ನ ಹುಡುಕಿ ಅವುಗಳನ್ನ ಸಾಲ್ವ್ ಮಾಡು. ಸೆಕೆಂಡ್ ಕ್ವಶನ್ ಡಿಫಿಕಲ್ಟ್ ಇದೆ, ವರಿ ಮಾಡ್ಕೊಳಕ್ ಹೋಗ್ಬಾರ್ದು, ಮತ್ತೆ ಕಟ್ ಆಫ್ ಕಡಿಮೆ ಇರುತ್ತೆ. ನಿಮ್ಗೆ ಹಂಗಲ್ಲ, ಫಸ್ಟ್ ಕ್ವಶನ್ ಟಫ್ ಬಂತ ಹೋಯ್ತು ನನ್ನ ಜಾಬ್ ಲೀಸ್ಟ್ ಇಂದ ನಾ ಹೊರಗೆ ಹೋಗ್ತೀನಿ. ನೀವ್ ಹಂಗೆ ಯಾಕೆ ಅನ್ಕೋತೀರಿ? ಕಟ್ ಆಫ್ ಕಡಿಮೆ ಇರತ್ರಿ. ಹೋದ್ಸತೆ ಕಟ್ ಆಫ್ ಇದ್ದಂಗೆ ಈ ಸರಿ ಇರ್ಬೇಕು ಅನ್ನೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಡಿಫಿಕಲ್ಟ್ ಕ್ವಶನ್ಸ್ ಬಂದ್ರೆ ಬಿಟ್ಬಿಡಿ. ಟೈಮ್ ಇತ್ತು ಅಂದ್ರೆ ಲಾಸ್ಟಿಗೆ ಸಾಲ್ವ್ ಮಾಡಿ. ಈ ಕ್ವಶನ್ ಸಾಲ್ವ್ ಮಾಡ್ಲೇಬೇಕಂತ ರೂಲ್ ಇಲ್ಲ ರೀ. ಈಸಿ ಕ್ವಶನ್ಸ್ ಗಳನ್ನ ಮೊದ್ಲು ಮಾಡ್ರಿ. ನಿಮ್ಗೆ ಟೈಮ್ ಹಿಡಿಯುತ್ತೆ ಅಂತಂದ್ರೆ ಬಿಟ್ಟು ಬಿಡ್ರಿ. ನಾ ಹೇಳ್ತೀನಲ್ಲ, ಯಾಕ್ರಿ ಟೈಮ್ ಮಹತ್ವ ಕೊಡ್ಲಿಲ್ಲ ಅಂದ್ರೆ ನಿಮ್ ಜಾಬ್ ಆಗಲ್ಲ. ಸರ್ ನೀವೇನ್ ಸರ್ ಬಿಟ್ಟು ಬರ್ರಿ ಅಂತಿರಲ್ಲ, ಹೌದ್ರಿ, ಟೈಮ್ ಇದ್ರೆ ನೀವು ಸಾಲ್ವ್ ಮಾಡ್ತೀರಿ. ನನಗೆ ರೀಸೆಂಟ್ ಆಗಿ ಒಂದು ಆಫರ್ ಬಂದಿತ್ತು, ಸರ್ ಇಷ್ಟು ಇನ್ವೆಸ್ಟ್ ಮಾಡ್ತೀವಿ ಸರ್, ನಮ್ಮ ಜೊತೆಗೆ ಟೈ ಅಪ್ ಆಗಿ ಅಂತ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ನಾನು ಅಲ್ಲಿ ಆಫ್ಲೈನ್ ಹೋಗ್ಬೋದು. ಆಫ್ಲೈನ್ ಹೋದ್ರೆ ಅಲ್ಲಿ ನಾನು ನಂಬ್ಕೊಂಡು ಬಂದಿರೋ ಸ್ಟೂಡೆಂಟ್ಸ್ಗಳಿಗೆ ನಾನು ಅಲ್ಲಿ ಕ್ಲಾಸ್ ಮಾಡ್ಲೇಬೇಕಾಗತ್ತೆ. ಅಲ್ಲಿ ಜಾಸ್ತಿ ಬ್ಯಾಚಸ್ ಜಾಸ್ತಿ ಆಗ್ಬಿಟ್ರೆ, ಒಂದೇ ಸರಿ 3, 4, 5 ಬ್ಯಾಚ್ ಮಾಡ್ಬಿಟ್ರೆ ಅಲ್ಲಂತೂ ನಾ ಕ್ಲಾಸ್ ಮಾಡ್ಬೇಕು. ಇಲ್ಲಿ ಮತ್ತೆ ನಾನು ಮಾಡಕ್ ಆಗಲ್ಲ ಅಂತ ಹೇಳಿ ನಾನು ಬ್ಯಾಡ್ ಬಿಡ್ರಿ, ನಮ್ಗೆ ಆನ್ಲೈನ್ ಸ್ಟೂಡೆಂಟ್ಸ್ ನಮಗೆ ಬೆಸ್ಟ್, ಇಲ್ಲೇ ಆರಾಮಾಗಿದ್ದೀನಿ ಅಂತ. ಈಗ ಅತಿ ಆಸೆ ಬೇಡ, ಜಾಸ್ತಿ ಅಂತ ನಾವು ದುಡ್ಡು ಬರುತ್ತೆ, ಆಫ್ಲೈನ್ ದುಡ್ಡು ಬರುತ್ತೆ ಅಂತ ಮಾಡಿದ್ರೆ ನೆಮ್ಮದಿನೂ ಕಳ್ಕೊತೀವಿ, ಕ್ವಾಲಿಟಿನೂ ಕೊಡಕ್ ಆಗಲ್ಲ. ಅದಕ್ಕೆ ರಿಜೆಕ್ಟ್ ಮಾಡಿದೆ. ಯಾಕೆ ಹೇಳಿ, ನಿಮ್ಮ ಮುದ್ದಾದ ಮುಖಗಳನ್ನ ನೋಡಕ್ಕಾಗ್ಲಿ ಪರವಾಗಿಲ್ಲ, ಬಟ್ ನಿಮ್ಮ ಕಮೆಂಟ್ಸ್ ಗಳನ್ನ ನಾನು ಫೀಲ್ ಮಾಡ್ಕೋತೀನಿ, ನಿಮ್ಮನ್ನ ಫೀಲ್ ಮಾಡ್ಕೋತೀನಿ. ಆನ್ಲೈನ್ ಅಲ್ಲಿ ಖುಷಿ ಇದೆ, ನೀವು ಸೀರಿಯಸ್ ಸ್ಟೂಡೆಂಟ್ಸ್ ಇರ್ತೀರಿ, ಮಜಾ ಬರುತ್ತೆ ಕಲ್ಸಕ್ಕೆ.